ದೇವೇಗೌಡರು ನೀವು ಯೋಗ್ಯ ಸರ್ಕಾರವನ್ನು ನಡೆಸಿದ್ರೆ, ದೇವೇಗೌಡರು ಯೋಗ್ಯ ಸರ್ಕಾರವನ್ನು ನಡೆಸಿದ್ರೆ ಯಾಕೆ 99ರಲ್ಲಿ ನೀವೇ ಸ್ವತಃ ಸೋತ್ರಿ ಹಾಸನದಲ್ಲಿ, ಜೊತೆಗೆ ಯಾಕೆ 10 ಸೀಟ್ಗೆ ಗೆಲ್ಲಿಕ್ಕಾಗಲಿ ನಿಮ್ಮ ಕೈಲಿ? ದೇಶದ ಪ್ರಧಾನಮಂತ್ರಿ ಆಗಿದ್ರಿ, ನೀವು ಯೋಗ್ಯ ಸರ್ಕಾರವನ್ನು ಕೊಟ್ಟಿದ್ರಿ ಅಂತ ಹೇಳ್ತೀರಾ, ನಾವೆಲ್ಲೂ ಅನ್ಯಾಯನೇ ಮಾಡಲಿಲ್ಲ ಅಂತ ಹೇಳ್ತೀರಾ. ಹಾಗಿದ್ರು ಕೂಡ ಯಾಕೆ ನಿಮ್ಮ ಪಕ್ಷ ಇಷ್ಟೊಂದು ಹೀನಾಯ ಸ್ಥಿತಿ ಬಿದ್ದಿದೆ? ಯೋಗ್ಯ ಸರ್ಕಾರವನ್ನು ನೀವು ಕೊಡ್ತಾ ಇದ್ರೆ, ನಿಮ್ಮ ಮಕ್ಕಳು ಯೋಗ್ಯರಾಗಿದ್ದಿದ್ರೆ ಯಾಕೆ ನೀವು ಇಷ್ಟೊಂದು ಹೀನಾಯವಾಗಿ ಸೋಲ್ತಾ ಇದ್ದೀರಾ? ಯಾವಾಗ ನೀವು ಮತ್ತೆ ನಿಮ್ಮ ಮಕ್ಕಳು ಯೋಗ್ಯ ಸರ್ಕಾರವನ್ನು ರಾಜ್ಯಕ್ಕೆ ಕೊಟ್ಟಿದ್ದೀರಾ ಹೇಳಿ? ಕುಮಾರಸ್ವಾಮಿ 2006ರಲ್ಲಿ ಹಿಂಬಾಗಿಲ ಮೂಲಕ ಬಂದು ಮುಖ್ಯಮಂತ್ರಿ ಆಗ್ತಾರೆ. ಹಿಂಬಾಗಿಲಿನ ಮೂಲಕ ಮುಖ್ಯಮಂತ್ರಿ ಆಗ್ತಾರೆ. ನೇರ ಮೈನ್ ಡೋರಲ್ಲಿ ಬರದೇ ಇಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ, ಬ್ಯಾಕ್ ಡೋರಲ್ಲಿ ಬಂದು ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ. ಆಗ ಕುಮಾರಸ್ವಾಮಿ ಅಷ್ಟೊಂದು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರೆ ಯಾಕೆ ಜನ ಮತ್ತೆ ನಿಮ್ಮನ್ನು ಅಧಿಕಾರಕ್ಕೆ ತರಲಿಲ್ಲ? ಯಾಕೆ ಮತ್ತೆ ಪುನಃ ನೀವು 50 ಸೀಟ್ ಗೆಲ್ಲಿಕ್ಕಾಗಲಿಲ್ಲ ಇದುವರೆಗೂ ಕೂಡ? ಸಿದ್ದರಾಮಯ್ಯ ನಿಮ್ಮ ಪಕ್ಷದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಪುನಃ ನೀವು 50 ದಾಟಲೇ ಇಲ್ವಲ್ಲ? ಯಾಕೆ? ನೀವು ಯೋಗ್ಯರಾಗಿದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮನ್ನು ಬೆಂಬಲಿಸಬೇಕಿತ್ತಲ್ವಾ? ಇಡೀ ರಾಜ್ಯದ ಜನತೆ ನಿಮ್ಮ ಹಿಂದೆ ಬರಬೇಕಿತ್ತಲ್ವಾ? ಯಾಕೆ ಬರಲಿಲ್ಲ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥ ಅವ್ಯವಹಾರಗಳೇನು? ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡೋದು ಯೋಗ್ಯವರ ಸರ್ಕಾರ. ತನ್ನ ಮಗನ ವಯಸ್ಸಿನ ಮಗಳನ್ನ ಮದುವೆ ಆಗೋದು ಯೋಗ್ಯ ಸರ್ಕಾರ. ಯೋಗ್ಯ ಮುಖ್ಯಮಂತ್ರಿ, ಒಬ್ಬ ಯೋಗ್ಯ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸ. 2,000 ವಿಡಿಯೋಗಳನ್ನ ಮಾಡಿ 2,000 ಹೆಣ್ಣು ಮಕ್ಕಳ ಮಾನ ಹರಣವನ್ನ ಮಾಡ್ತಕ್ಕಂಥದ್ದು ಒಬ್ಬ ಯೋಗ್ಯ ರಾಜಕಾರಣಿ, ಒಂದು ಯೋಗ್ಯ ಸರ್ಕಾರ. ಇದೆ ಅಲ್ವಾ ನಿಮ್ಮ ಯೋಗ್ಯ ಸರ್ಕಾರ, ನಿಮ್ಮ ಯೋಗ್ಯತೆ? ಇದಕ್ಕಿಂತ ದೊಡ್ಡ ಯೋಗ್ಯ ಸರ್ಕಾರ ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಇದಕ್ಕಿಂತ ಯೋಗ್ಯ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ನೀವೆಲ್ಲ ತುಂಬ ಯೋಗ್ಯರು. ರೇವಣ್ಣಿಂದ ಹಿಡಿದು ಕುಮಾರಸ್ವಾಮಿ ತನಕ, ದೇವೇಗೌಡರಿಂದ ಕುಮಾರಸ್ವಾಮಿ ತನಕ ಎಲ್ಲರೂ ಯೋಗ್ಯ ರಾಜಕಾರಣಿಗಳೇ. ಅಯೋಗ್ಯರು ಇಲ್ಲವೇ ಇಲ್ಲ. ಇವರು ಕಮಿಷನ್ ತಿನ್ನೋದೇ ಇಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ನಾವು ಕಮಿಷನ್ ದಂಧೆಯನ್ನ ನಾವಿದ್ದಾಗ ಒಂದೇ ಒಂದು ರೂಪಾಯಿ ಕಮಿಷನ್ನ ನಾವು ಪಡೆಯಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ಮೇಲೆ ಯಾಕೆ ನಿಮ್ಮ ಸಹೋದರನ ಕ್ಷೇತ್ರ ಇದೆಯಲ್ಲ, ಒಳನರಸೀಪುರ ರೇವಣ್ಣನ ಕ್ಷೇತ್ರ, ಆ ರಾವಣನ ಕ್ಷೇತ್ರದಲ್ಲಿ ಯಾಕೆ ಫ್ಲೈಓವರ್ ಮುರ್ಕಂಬ್ ಬೀಳ್ತಾ ಇದೆ? ನೀವು ಅಂಗಳ್ಳಿ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ರೈಲ್ವೆ ಬ್ರಿಡ್ಜ್ಗೆ ಮಾಡಿರ್ತಕ್ಕಂಥ ಫ್ಲೈಓವರ್ ಮೇಲೆ ಎಷ್ಟು ದಿವಸ ವೆಹಿಕಲ್ಗಳು ತಿರುಗಿದ್ವು? ಯಾಕೆ ಮುರಿದು ಬಿದ್ದು ಹೋಗ್ತಾ ಇದೆ? ನೀವು ಕಮಿಷನ್ ತಗೊಂಡಿಲ್ಲ, ಆದರೂ ಅದು ಮುರ್ಕೊಂಡು ಬೀಳ್ತಾ ಇದೆ ಅಲ್ವಾ? ನೀವು ಕಮಿಷನ್ನೇ ಪಡೆದಿದ್ಮೇಲೆ ಹೇಗಾಯ್ತಿದೆಯಲ್ಲ, ಫ್ಲೈಓವರ್ ಯಾಕೆ ಮುರ್ಕೊಂಡು ಬಿದ್ದೋದು ಹಾಸನದಲ್ಲಿ? ನೀವು ತುಂಬ ಸಭ್ಯರು, ಯಾವುದೇ ಕಾರಣಕ್ಕೆ ನೀವು ಕಮಿಷನ್ ತಗೊಳ್ಳಲ್ಲ. ನೀವೆಲ್ಲವೂ ಕೂಡ ಕಷ್ಟಪಟ್ಟು ನಾಲೆಯಲ್ಲಿ ಮಣ್ಣೊತ್ತು 3,000 ಎಕರೆ ಜಮೀನನ್ನು ಸಂಪಾದನೆ ಮಾಡಿದ್ದೀರಾ. ನಿಮ್ಮಷ್ಟು ಯೋಗ್ಯ ರಾಜಕಾರಣಿಗಳಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಏನೂ ಮಾಡಲಿಲ್ಲ, ಆದರೂ ಕೂಡ ಮಠವನ್ನು ಇಬ್ಬಾಗ ಮಾಡಿದ್ರು, ಒಕ್ಕಲಿಗ ಮಠವನ್ನು. ನೀವೇನೂ ಮಾಡದೇ ಇದ್ಮೇಲೆ, ಒಕ್ಕಲಿಗ ಮಠದಲ್ಲಿ ಏನು ಇಡ್ತೇ ಇದ್ಮೇಲೆ ಯಾವ ಕಾರಣಕ್ಕೆ ಒಕ್ಕಲಿಗ ಮಠವನ್ನು ಇಬ್ಬಾಗ ಮಾಡಿದ್ರಿ? ಯಾವ ಕಾರಣಕ್ಕೆ ಇಬ್ಬಾಗ ಆಯಿತು ಒಕ್ಕಲಿಗ ಮಠ? 2 ಭಾಗ ಮಾಡಲಿಕ್ಕೆ ಯಾಕೆ ಹೋಗಿದ್ರಿ? ನೀವು ಯೋಗ್ಯರು, ಅಯೋಗ್ಯರು ಇವೆಲ್ಲರೂ ಮಾಡಬೇಕಾಯ್ತಲ್ವಾ? ನೀವು ಯೋಗ್ಯ ರಾಜಕಾರಣಿಗಳು, ದೇವೇಗೌಡರು ಮತ್ತು ದೇವೇಗೌಡರ ಮಕ್ಕಳಷ್ಟು ಯೋಗ್ಯ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ. ಅಂದಮೇಲೆ ನೀವು ಯಾಕೆ ಒಕ್ಕಲಿಗ ಮಠವನ್ನು ಇಬ್ಬಾಗ ಮಾಡ್ಲಿಕ್ಕೆ ಹೋಗಿದ್ರಿ? ಯೋಗ್ಯ ರಾಜಕಾರಣಿಗಳು ಏನಿಟ್ಟಿದ್ರಿ ಆ ಒಕ್ಕಲಿಗ ಮಠದಲ್ಲಿ? ಇಷ್ಟೇ ಅಲ್ಲ, ದೇವೇಗೌಡರಲ್ಲ, ದೇವೇಗೌಡರ ಮಕ್ಕಳು ಏನೂ ಮಾಡಲ್ಲ, ನಾವು ದೇವ್ರಂತವ್ರು ಅಂತ ಮಾತಿನಲ್ಲ ಅಷ್ಟೇ. ಯೂಟರ್ನ್ ಮಾತೆತ್ತಿದ್ರೆ ಯೂಟರ್ನ್ ತಗೊಳ್ಳೋದೇ ಇವರ ಇದು. ಹಾಸನದಲ್ಲಿ ಹೇಳ್ತಾರೆ, ನಾನು ಹಾಸನವನ್ನು ಆಗ ಮಾಡಿದೆ, ಅಯ್ಯೋ ರೇವಣ್ಣ ಹಾಸನವನ್ನು ಈಗ ಮಾಡ್ದೆ ಅಂತ ಹೇಳ್ತಿರಲ್ಲ ನೀವು. ಹಾಸನದಲ್ಲಿ ಡೈರಿ ಮತ್ತು DCC ಬ್ಯಾಂಕ್ ಯಾರು ಅಧಿಕಾರದಲ್ಲಿದ್ದಾರಲ್ಲಿ? ಎಷ್ಟು ಜನ ನಿಮ್ಮ ಸಂಬಂಧಿಕರು ಆ ಡೈರಿ ಮತ್ತು DCC ಬ್ಯಾಂಕಲ್ಲಿಲ್ಲ? SLC ಫೇಲ್ ಆದವನ್ನ ತಹಸೀಲ್ದಾರ್ ಮಾಡ್ತಕ್ಕಂಥದ್ದು ಯೋಗ್ಯ ಸರ್ಕಾರನ? ತನ್ನ ಸಂಬಂಧಿಕರಿಗೋಸ್ಕರ ಡೈರಿ DCC ಬ್ಯಾಂಕ್ ಇಟ್ಕೊಳ್ಳೋದು ಯೋಗ್ಯ ಸರ್ಕಾರನ? ತಾಳಿ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದದ್ದು ಯೋಗ್ಯ ಸರ್ಕಾರನ? ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲರೂ ಬಂದಾಗ ಬೇರೆ ಬೇರೆ ಭಾಗ್ಯಗಳನ್ನ ಕರ್ನಾಟಕ ಜನತೆಗೆ ಕೊಡ್ತಾ ಇದ್ದಾರೆ. ಆದರೆ ದೇವೇಗೌಡರ ಮಕ್ಕಳು ಅಧಿಕಾರಕ್ಕೆ ಬಂದಾಗ ತಾಳಿ ಭಾಗ್ಯ ಯೋಜನೆಯನ್ನ ಕೊಡ್ತಾರೆ. ತಾಳಿ ಭಾಗ್ಯ ಯೋಜನೆಯನ್ನ ಕೊಡ್ತಾರೆ. ಯಾರೆಲ್ಲ ತಮ್ಮ ಹೆಣ್ಮಕ್ಳಿದ್ದಾರೋ, ಸಂಬಂಧಿಕರ ಹೆಣ್ಮಕ್ಳಿದ್ದಾರೋ ಅವ್ರನ್ನ ಮದುವೆ ಆಗ್ತಕ್ಕಂಥವರಿಗೆ DCC ಬ್ಯಾಂಕು ಡೈರಿಯಲ್ಲಿ ಕೆಲಸವನ್ನು ಕೊಡಿಸ್ತಾರೆ. ಇದು ತಾಳಿ ಭಾಗ್ಯ ಯೋಜನೆ. ಇದು ಯೋಗ್ಯ ಸರ್ಕಾರ, ಯೋಗ್ಯ ರಾಜಕಾರಣಿಗಳಿವರು. ಅಷ್ಟು ಯೋಗ್ಯ ರಾಜಕಾರಣಿನೇ ಆಗಿದ್ರೆ
ನೀವು ಮುಖ್ಯಮಂತ್ರಿ ಆದ ನಂತರ ಯಾವಾಗಲಾದರೂ ನಿಮ್ಮ ಮಗ ಮುಖ್ಯಮಂತ್ರಿ ಆದ ನಂತರ ಯಾವಾಗಲಾದರೂ ಸರ್ಕಾರ ವಾಪಸ್ ಬಂದಿದೆಯಾ? ಒಂದು ಒಳ್ಳೆ ಕೆಲಸವನ್ನು ಮಾಡಿದಾಗ ಜನ ಯಾಕೆ ವಿರೋಧ ಮಾಡ್ತಾರೆ? ಯಾಕೆ ಅಂದರೆ ನೀವು ಒಳ್ಳೆ ಕೆಲಸವನ್ನೇ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ನೀವು ಅಧಿಕಾರವನ್ನು ಮುಗಿದ ನಂತರ ಹೀನಾಯವಾಗಿ ಸೋಲ್ತೀರಾ. ನೀವು ಪ್ರಧಾನಮಂತ್ರಿ ಆಗಿದ್ರಿ, ಹೇಳಿದ ತಕ್ಷಣ ಹೀನಾಯವಾಗಿ ಸೋತ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಹೇಳಿದ ತಕ್ಷಣ ಹೀನಾಯವಾಗಿ ಸೋತ್ರು. ಆಯ್ತಪ್ಪ, 2006-8ರಲ್ಲೇನೋ ಯಡಿಯೂರಪ್ಪನಿಗೆ ಮೋಸ ಮಾಡಿದ್ರು ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ರಾಜಕಾರಣವನ್ನು ಮಾಡಿದ್ರು. ಸೊ ಹಾಗಾಗಿ JDS ಹೀನಾಯವಾಗಿ ಸೋಲ್ತು. ಇವು 2018ರಲ್ಲಿ ಅತ್ಯುತ್ತಮ ಆಡಳಿತವನ್ನು ಕೊಟ್ಟಿದ್ರಲ್ಲ, ಯಾಕೆ ಈ 18 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರಿ? ಇಷ್ಟೊಂದು ಹೀನಾಯವಾಗಿ ಸೋತ್ರಿ. ಕುಮಾರಸ್ವಾಮಿ ಅಷ್ಟೊಂದು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರೆ ಮಾತೆತ್ತರಿ ಈ ದೇಶದಲ್ಲಿ ಈ ರಾಜ್ಯಕ್ಕೆ ಸರಾಯಿ ನಿಷೇಧವನ್ನು ಮಾಡಿದೆ ಅಂತ ಹೇಳ್ತಾರಲ್ಲ, ಸರಾಯಿ ನಿಷೇಧ ಮಾಡಿದ್ರಿಂದ ಯಾರಿಗೆ ಉಪಯೋಗ ಆಯಿತು? ಕುಮಾರಸ್ವಾಮಿ ಅವರೇ, ಯಾರಿಗೆ ಉಪಯೋಗ ಆಯಿತು? ಸರಾಯಿ ನಿಷೇಧವನ್ನು ಮಾಡಿದ್ರಿಂದ ಯಾರಾದರೂ ಒಬ್ಬ ಬಡವರಿಗೆ ಅಥವಾ ಕೈಲಾಗದವರಿಗೆ, ಅಸಹಾಯಕರಿಗೆ ಸಹಾಯ ಆಯ್ತಾ ಸರಾಯಿ ನಿಷೇಧ ಮಾಡಿದ್ದು? ಸರಾಯಿ ನಿಷೇಧವನ್ನು ನೀವು ಯಾವುದೇ ಕಾರಣಕ್ಕೂ ಆ ರೈತರು, ಬಡವರು, ಕೈಲಾಗದವ್ರನ್ನ ಕುಡಿದು ಹಾಳಾಯ್ತಾ ಇದ್ದಾರೆ ಅಂತ ಮಾಡಲಿಲ್ಲ. ಬದಲಾಗಿ ಲಿಕ್ಕರ್ ಲಾಬಿಗೆ ಮಾಡಿದ್ರಿ. ಒಂದು ವೇಳೆ ಅವತ್ತು ನೀವು ಸರಾಯಿ ನಿಷೇಧವನ್ನು ಮಾಡಲಿಲ್ಲ ಅಂದಿದ್ರೆ ಇಡೀ ರಾಜ್ಯದ ಲಿಕ್ಕರ್ ಶಾಪ್ಗಳು, ವೈನ್ ಶಾಪ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬಾಗಿಲಾಕಿ ಹೋಗ್ಬೇಕಿತ್ತು. ಲಿಕ್ಕರ್ ಕುಳಗಳು ಕರ್ನಾಟಕದಲ್ಲಿ ಮುಳುಗೋಗ್ತಾ ಇದ್ರು. ಆ ಕಾರಣಕ್ಕೆ ಆಗ ನೀವು ಸರಾಯಿನ ನಿಷೇಧ ಮಾಡಿದ್ರಿ. ಸರಾಯಿ ನಿಷೇಧ ಮಾಡಿ ಎಷ್ಟು ಜನ ಬಡವರ ಹೊಟ್ಟೆ ಮೇಲೆ ಹೊಡೆದ್ರಿ ಗೊತ್ತಾ? ನೀವು ಅಲ್ಲಿ ಕೆಲಸ ಮಾಡಿದಂಥ ಎಷ್ಟು ಜನ ಬಡವರು ಬೀದಿಗೆ ಬಂದ್ರು ಗೊತ್ತಾ ನಿಮಗೆ? ನಿಮ್ಮ ಸರಾಯಿ ನಿಷೇಧದಿಂದ. ಅಂತ ಒಂದು ಒಳ್ಳೆಯ ಭಾವನೆ ನಿಮ್ಮಲ್ಲಿದ್ದಿದ್ರೆ ನೀವು ಸಂಪೂರ್ಣ ಮದ್ಯವನ್ನು ನಿಷೇಧ ಮಾಡಬೇಕಿತ್ತಾಗ, ಸಂಪೂರ್ಣ ಪಾನ ನಿಷೇಧವನ್ನು ಜಾರಿಗೆ ತರಬೇಕಿತ್ತು. ಆದರೆ ನೀವು ಲಿಕ್ಕರ್ ಲಾಬಿಗೆ ಮಾಡಿದ್ದು, ನಾನೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಸರಾಯಿ ನಿಷೇಧವನ್ನು ಮಾಡಿದ್ರಿ. ಕೇವಲ 15, 20, 25 ರೂಪಾಯಿ ಮುಗಿತಿದ್ದಂಥ ಕೆಲಸವನ್ನ 300, 400, 500 ರೂಪಾಯಿಗೆ ತಂದು ನಿಲ್ಲಿಸಿದ್ರಿ. ಇವತ್ತು ಒಬ್ಬ ಕೂಲಿ ಮಾಡೋನು ವೈನ್ಸ್ ಒಳಗಡೆ ಹೋದ್ರೆ 500ರಿಂದ 600 ರೂಪಾಯಿ ಖರ್ಚು ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಯಾರಿಗೆ ಒಳ್ಳೇದು ಮಾಡಿದ್ರಿ ನೀವು? ಇದರಿಂದ ಯಾರಿಗಾರು ಒಳ್ಳೇದಾಯ್ತಾ ಇದರಿಂದ? ಅಥವಾ ನೀವು ಸರಾಯಿ ನಿಷೇಧ ಮಾಡಿಬಿಟ್ರಿ ಅಂತೇಳಿ ಕುಡಿಯೋದು ಬಿಟ್ರಾ? ಕುಡಿಯೋರು ಬಿಡೋ, ಸರಾಯಿ ನಿಷೇಧ ಮಾಡಿರಪ್ಪ ನಾನು ಕುಡಿಯಲ್ಲ ಅಂತ ಎಲ್ಲರೂ ಕುಡಿಯೋದನ್ನು ಬಿಟ್ಟಿದ್ದು ನೋಡಿದ್ದೀರಾ? ನಿಜವಾಗಲೂ ನೀವು ಆ ಒಂದು ಭಾವನೆಯಿಂದ, ಇಲ್ಲಪ್ಪ ಈ ದೇಶದಲ್ಲಿ ಬಡವರು, ರೈತರು ಕುಡಿದು ಹಾಳಾಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ನಿಮ್ಗೆ ಇದ್ದಿದ್ರೆ ಸಂಪೂರ್ಣ ಪಾನವನ್ನು ನಿಷೇಧ ಮಾಡ್ತಾ ಇದ್ರಿ. ಲಿಕ್ಕರ್ ಲಾಬಿಗೆ ಮಣಿತಿರ್ಲಿಲ್ಲ. ಆಮೇಲೆ ಇದು ಹೋದ್ರಿ, HIV ಪೀಡಿತರ ಮನೆಯಲ್ಲಿ ಮಲಗಿದ್ ಬಂದ್ರಿ. ಅಲ್ಲಿವರೆಗೆ ಹೇಗೋ ಜೀವನ ಮಾಡ್ತಿದ್ದಂತ HIV ಪೀಡಿತರು ನರಕವನ್ನ ಅನುಭವಿಸಿದ್ರು. ಇವಾಗ ಬಂದ ಮೇಲೆ ನರಕವನ್ನ ನೋಡಿದ್ರು ಅವರು. ನರಕ ಅಂದ್ರೆ ಏನು ಅಂತ ಇಲ್ಲೇ ನೋಡಿದ್ರು ಅವರು. ಬಾಗೂರು ನವಿಲೆ ಸುರಂಗ ಸಂತ್ರಸ್ತರಿಗೆ ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ ದೇವೇಗೌಡರು, ಅದು ಯೋಗ್ಯ ಸರ್ಕಾರನ? ಯಾವ ಕಾರಣಕ್ಕೆ? ನಾವು ಮಣ್ಣಿನ ಮಕ್ಕಳು, ನಾವು ರೈತರ ಮಕ್ಕಳು ಅಂತಿರಲ್ಲ, ಯಾಕೆ ಬಾಗೂರು ನವಿಲೆ ಸುರಂಗ ಸಂತ್ರಸ್ತರಿದ್ರಲ್ಲ, ತೆಂಗಿನ ಮರಗಳೆಲ್ಲ ಒಣಗೋಗಿ ಚನ್ನರಾಯಪಟ್ಟಣದಲ್ಲಿ ಬೀದಿಗೆ ಬರೋ ಸ್ಥಿತಿಗೆ ಬಂದಿದ್ರಲ್ಲ, ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿಸಿದ್ರಿ. ಮಣ್ಣಿನ ಮಕ್ಕಳು ನೀವು. ಯೋಗ್ಯ ಸರ್ಕಾರವನ್ನು ನೀಡ್ತಕ್ಕಂಥ ದೇವೇಗೌಡರು ಯಾಕೆ ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿಸಿದ್ರಿ? ನಿಮಗೆ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದರೆ ಯೋಗ್ಯ ಸರ್ಕಾರ ಅಲ್ಲ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರೆ ಯೋಗ್ಯ ಸರ್ಕಾರ ಅಲ್ಲ, ನೆಕ್ಸ್ಟ್ ಟೈಮ್ ವಿಜಯೇಂದ್ರ ಅಥವಾ ಆರ್ ಅಶೋಕ್ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವರು ಯೋಗ್ಯರಲ್ಲ. ಕುಮಾರಸ್ವಾಮಿ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಯೋಗ್ಯ. ತನ್ನ ಮಗನ ವಯಸ್ಸಿನ ಮಗಳನ್ನ ಮದುವೆ ಆಗ್ತಕ್ಕಂಥ ರಾಜಕಾರಣಿ ಅಧಿಕಾರಕ್ಕೆ ಬಂದರೆ ಯೋಗ್ಯ. ಇದ್ಯಾವುದನ್ನೂ ಮಾಡದೇ ಇರತಕ್ಕಂಥವ್ರು ಅಧಿಕಾರಕ್ಕೆ ಬಂದರೆ ಅಯೋಗ್ಯರು. ತಮ್ಮ 93ನೇ ವಯಸ್ಸಿನಲ್ಲಿ ದೇವೇಗೌಡರು ಮಾತಾಡ್ತಕ್ಕಂಥ ರೀತಿ ಇದು. ಸಿದ್ದರಾಮಯ್ಯನನ್ನ ನಾನು ಮುಖ್ಯಮಂತ್ರಿ ಮಾಡಿದೆ. ಈಗ ಅವರಿಂದ ಹೋಯ್ತು, ಕುಮಾರಸ್ವಾಮಿ ಬಂತು, ಕುಮಾರಸ್ವಾಮಿಯಿಂದ ನಿಖಿಲ್ ಕುಮಾರಸ್ವಾಮಿ ಬಂದಿದೆ. ಸಿದ್ದರಾಮಯ್ಯನನ್ನ ನಾವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದಿದ್ರೆ, ಸಿದ್ದರಾಮಯ್ಯ ನಾವು ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂದಿದ್ರೆ ಎಲ್ಲಿ ಮುಖ್ಯಮಂತ್ರಿ ಆಯ್ತಿದ್ರು? ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಕ್ ಸ್ಟಾರ್ಟ್ ಆಗ್ಬಿಟ್ರು. ಒಂದು ಚುನಾವಣೆ, ಒಂದು ಗ್ರಾಮ ಪಂಚಾಯತಿಯನ್ನು ಗೆಲ್ಲಕ್ಕಾಗದೇ ಇರ್ತಕ್ಕಂಥವ್ನು, ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯದೇ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಹೇಳ್ತಕ್ಕಂಥ ಮಾತಿದು. ಒಂದು ಗ್ರಾಮ ಪಂಚಾಯತಿ ಇದುವರೆಗೆ ಗೆದ್ದಿಲ್ಲ, ಒಂದೇ ಒಂದು ಚುನಾವಣೆಯನ್ನು ಗೆದ್ದಿಲ್ಲ. ಸ್ಪರ್ಧೆ ಮಾಡಿದಂಥ 3 ಚುನಾವಣೆಗಳನ್ನು ಕೂಡ ಸೋಲನ್ನ ಕಂಡಿರ್ತಕ್ಕಂಥವರು ಸಿದ್ದರಾಮಯ್ಯನನ್ನ ಉಪಮುಖ್ಯಮಂತ್ರಿ ಮಾಡಿದ್ದು ನಾನು ಅಂತ ಹೇಳ್ತಾರೆ ನಿಂತ್ಕೊಂಡು ವೇದಿಕೆ ಮೇಲೆ. ಸಿದ್ದರಾಮಯ್ಯನ ನೀವು ಉಪಮುಖ್ಯಮಂತ್ರಿ ಮಾಡಿದ್ರ ಅಥವಾ ಸಿದ್ದರಾಮಯ್ಯ ನಿಮ್ಮನ್ನ ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ? ಯೋಚನೆಯನ್ನ ಮಾಡಿ. ಆ ರೀತಿ ನೀವೇನಾದ್ರು ಒಂದು ವೇಳೆ ಸಿದ್ದರಾಮಯ್ಯ ನೀವೇ ಉಪಮುಖ್ಯಮಂತ್ರಿ ಮಾಡಿದ್ದಾದ್ರೆ, ಸಿದ್ದರಾಮಯ್ಯ ನಿಮ್ಮ ಪಕ್ಷವನ್ನು ಬಿಟ್ಟು ಹೊರಗಡೆ ಬಂದ ಮೇಲೆ ಯಾವ ಕಾರಣಕ್ಕೆ ನೀವು 50 ಸೀಟನ್ನು ಮತ್ತೆ ಗೆಲ್ಲಲಿಕ್ಕಾಗಲಿಲ್ಲ? 19 ಸೀಟ್ ಯಾಕೆ ಬಂದು ನಿಂತ್ಕೊಂಡ್ರಿ ನೀವು? ಏಕೆಂದ್ರೆ ಸಿದ್ದರಾಮಯ್ಯನ ಜೊತೆ ಇದ್ದಂತ ಅಹಿಂದ ನಿಮ್ಮ ಜೊತೆ ಇತ್ತು.
ಸಿದ್ದರಾಮಯ್ಯ ಯಾವಾಗ ಅಲ್ಲಿಂದ ಬಿಟ್ಟು ಹೊರಗಡೆ ಬಂದ್ರು ಹೈಯಿಂದ ಕೂಡ ಆಟೋಮೆಟಿಕ್ ಆಗಿ ಅವ್ರ ಜೊತೆ ಹೊರಗಡೆ ಬಂತು. ಸೊ ಆ ಕಾರಣಕ್ಕೆ ನೀವು ಇವತ್ತು ಹೀನಾಯ ಸ್ಥಿತಿಯಲ್ಲಿದ್ದೀರಾ ಕರ್ನಾಟಕದಲ್ಲಿ. ಒಂದ್ ವೇಳೆ ಏನಾದರೂ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಲಿಲ್ಲ ಅಂದಿದ್ರೆ, ಬಿಜೆಪಿ ಕೈ ಜೋಡಿಸಲಿಲ್ಲ ಅಂದಿದ್ರೆ, ಕರ್ನಾಟಕದಲ್ಲಿ JDS ಇವತ್ತು 4ರಿಂದ 5 ಸ್ಥಾನಕ್ಕೆ ಬಂದು ನಿಂತಿರೋದು. 4ರಿಂದ 5 ಸ್ಥಾನಕ್ಕೆ ಕಾರಣ ಏನಂದ್ರೆ ಗೆದ್ದಿರ್ತಕ್ಕಂಥ ಎಲ್ಲ ನಿಮ್ಮ ಶಾಸಕರು ಇಷ್ಟೊಂದು ಗೋಡೋಗ್ತಾ ಇದ್ರು ನಿಮ್ಮನ್ನು ಬಿಟ್ಟು. ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಹೋಗಿ ಕೇಂದ್ರದಲ್ಲಿ ಮೋದಿ ಹಿಡಿದು ಮಂತ್ರಿ ಆದ್ರಿ. ನಿಮ್ಮ ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನು ನೀಡಿದ್ರಿ. ಸಿದ್ಧಾಂತ ಲೆಕ್ಕಕ್ಕೆ ಇಲ್ಲ, ಅಧಿಕಾರ ಅಷ್ಟೇ ಲೆಕ್ಕ ಅನ್ನೋ ಕಾರಣಕ್ಕೆ ಸ್ಟಿಕನ್ ಆದ್ರಿ. ನೀವೊಂದು ವೇಳೆ ಸಿದ್ಧಾಂತವನ್ನ ಯಾವುದೇ ಕಾರಣಕ್ಕೂ ಸಿದ್ಧಾಂತ ಬಿಡಲ್ಲ, ಸಿದ್ಧಾಂತವೇ ಮುಖ್ಯ ಅಂತ ಹೇಳುವಂಥ ವ್ಯಕ್ತಿ ಆಗಿದ್ರೆ, ಯೋಗ್ಯ ವ್ಯಕ್ತಿ ಆಗಿದ್ರೆ ಸಿದ್ಧಾಂತದಲ್ಲಿ ರಾಜಿ ಆಗ್ತಿರ್ಲಿಲ್ಲ. ಸಿದ್ಧಾಂತದಲ್ಲಿ ಯಾವುದೇ ಕಾರಣಕ್ಕೂ ನೀವು ರಾಜಿ ಆಗ್ತಿರ್ಲಿಲ್ಲ. ಈ ಸಿದ್ಧಾಂತದಲ್ಲಿ ರಾಜಿ ಆಗುವ ಮುಖಾಂತರ ನಾನು ಯೋಗ್ಯನಲ್ಲ ಅನ್ನೋದನ್ನ ನೀವೇ ಹೇಳಿದ್ದೀರಾ, ನೀವೇ ತೋರಿಸಿದ್ದೀರಾ. ನಾನು ಮುಂದಿನ ದಿನದಲ್ಲಿ ಮುಸ್ಲಿಂನಾಗುತ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಂತ ನೀವು ಇವತ್ತು ಅದೇ ಮುಸ್ಲಿಂ ವಿರೋಧಿ ಧೋರಣೆಯನ್ನು ತೊಳೆದು ಮಾತನಾಡ್ತಾ ಇದ್ದೀರಾ. ಆದರೂ ನೀವು ಯೋಗ್ಯರು, ನಿಮಗೆ ಜನ ಮತ ಕೊಡಬೇಕು. ಮತ ಕೊಟ್ಟು ಗೆಲ್ಲಿಸಿದ ಮತದಾರರನ್ನ ನಿಮ್ಮ ಮಕ್ಕಳಿದ್ದಾರಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯೋಗ್ಯರು. ಇದು ಯಾವ ಕೆಲಸವನ್ನು ಮಾಡದೇ ಇರ್ತಕ್ಕಂಥ ರಾಜಕಾರಣಿಗಳು ಅಯೋಗ್ಯರು. ನಿಮ್ಮ 93ನೇ ವಯಸ್ಸಿನಲ್ಲಿ ಇವತ್ತು ಕೂಡ ಇಂಥ ಸ್ವಾರ್ಥದಿಂದ ಇಡೀ JDSನ ಕೊನೆ ಹಂತಕ್ಕೆ ತಂದು ನಿಲ್ಲಿಸಿದ್ದೀರಾ. ಕೊನೆ ಹಂತ ಇದು, ಲಾಸ್ಟ್ ಕೊನೆಯಲ್ಲಿದೆ. ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ ಏನಾದರೂ ನೀವು ಇದೇ ರೀತಿ ಪರ್ಫಾರ್ಮ್ ಮಾಡಿದರೆ, ಇದೇ ರೀತಿ ಸೋಲನ್ನು ಕಂಡ್ರೆ JDSನ ರಾಜ್ಯದಲ್ಲಿ ಹುಡುಕಬೇಕಾಗುತ್ತೆ. ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳಿ. ಯಾಕೆಂದ್ರೆ ನೋಡಿ, ಯಾವುದೇ ಕಾರಣಕ್ಕೂ ನಿಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದ್ದಾರಲ್ಲ, ಅವ್ರು ನಿಮ್ಮ ಪರವಾಗಿ ನಿಲ್ಲಲ್ಲ. ಉತ್ತರ ಕನ್ನಡದಲ್ಲಿ ನಿಲ್ಬೋದೇನೋ, ದಕ್ಷಿಣ ಕನ್ನಡದಲ್ಲಿ ನಿಲ್ಬೋದೇನೋ, ಆದರೆ ಹಾಸನ, ಮೈಸೂರು, ಮಂಡ್ಯ ಈ 3 ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಪರವಾಗಿ ಒಬ್ಬ BJP ಕಾರ್ಯಕರ್ತ ನಿಂತು ಕೆಲಸ ಮಾಡಲ್ಲ. ಇದು ಸತ್ಯ. ಈ ಕಡೆಗೆ ನೋಡಿ, ನಿಮ್ಮ ವೋಟ್ ಬ್ಯಾಂಕ್ ಇತ್ತಲ್ಲ ಹೈಯಿಂದ, ಅದು ಕೂಡ ಕಾಂಗ್ರೆಸ್ ಕಡೆಗೆ ಬಂದಾಯ್ತು. ಇನ್ನ ಹಿಂದುತ್ವದ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರು ನಮ್ಮ ಪರವಾಗಿ, ಆ ಹಿಂದುತ್ವದ ವೋಟ್ಗಳು ನಮ್ಮ ಪರವಾಗಿ ಬರ್ತವೆ ಅಂತ ಅಂತಿದ್ರೆ ಅದು ನಿಮ್ಮ ಕನಸು ಅಷ್ಟೇ. ಈಗಲಾದರೂ ಕೊನೆ ಪಕ್ಷ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮಾತನಾಡಿದರೆ, ನಡ್ಕೊಂಡ್ರೆ ಖಂಡಿತವಾಗಲೂ ಒಂದು ಅವಕಾಶ ಇದೆ. ಏಕೆಂದರೆ JDS ಯಾವಾಗಲೂ ಕೂಡ ಸಂಪೂರ್ಣ ನಾಶ ಆಗಬೇಕು ಅನ್ನೋದು ನಮ್ಮ ಆಶಯ ಅಲ್ಲ. ಕಾರಣ ಏನಂದರೆ ಕರ್ನಾಟಕದ ಏಕೈಕ ಪಕ್ಷ, ಕರ್ನಾಟಕದ ಅಸ್ಮಿತೆ JDS ಅಂತ ಹೇಳ್ತೀವಿ ನಾವು. ಆದರೆ ಈ ದೇವೇಗೌಡರ ಸ್ವಾರ್ಥ ಜೊತೆಗೆ ಅವರ ಈ ದುರಾಸೆ, ಈ ಸಿದ್ಧಾಂತ ಇಲ್ಲದ ರಾಜಕಾರಣ ಇವತ್ತು ಕರ್ನಾಟಕದ ಏನು ಅಸ್ಮಿತೆ ಅಂತ ಹೇಳ್ತಿದ್ವಿ ನಾವು JDS, ಆ JDSನ ಸಂಪೂರ್ಣವಾಗಿ ಮುಳುಗಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ ವೀಕ್ಷಕರೇ. ಸೊ ದೇವೇಗೌಡರು ಹೇಳಿದಾಗೆ ಈ ರಾಜ್ಯದಲ್ಲಿ ಯೋಗ್ಯ ಸರ್ಕಾರ ಅಂದರೆ ಕುಮಾರಸ್ವಾಮಿ ನಿಜವಾಗಲೂ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಯೋಗ್ಯ ಸರ್ಕಾರ ರಚನೆ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.